ನಂಗೆ ಭಾಗ ಬೇಕಂದ್ರೆ ಬೇಕು. ನನ್ನ ಪಾಲು ನಂಗೆ ಕೊಡ್ರಿ, ನಾನು ಹೇಳ್ತೀನಿ ಕರ್ಕೊಂಡು ನಾನು ಓದಿನಿ. ಲೇಪ್ಪ ಅದೇನ ನಿಮ್ಮ ಅಪ್ಪನ ನೋಡೋಕ ಏನಂತಾನೆ? ಅದೇನು ಆಸೆ ನಿಂತ್ಕೊಂಡು ಅವ್ನು ನೋಡೋಕು. ಯಾಕಪ್ಪ? ಲೇ ನಂಗೆ ಭಾಗ ಬೇಕಂದ್ರೆ ಬೇಕು ಆಸ್ತಿ ಒಳಗೆ. ನಂಗೆ ಆಸ್ತಿ ನಂಗೆ ಭಾಗ ಬೇಕು. ಯಾಕ ನಂಗೇನು ಭಾಗ ಇಲ್ಲೇನ ಆಸ್ತಿ ನಂಗ ಬೇಕು. ಇಸ್ಕೊಡ ನಂಗೆ ಭಾಗ ಇಸ್ಕೊಡು. ಓಯ್ ಮುತ್ಕೊಪ್ಪ ಕೊಡು ಭಾಗ ನಂಗೆ. ಓಹ್ ಏನು ನಿಮ್ಮ ಅಪ್ಪನ ಮನೆಯಿಂದ ಓದ್ಕೊಂಬಂದಿದ್ಯಾ ಭಾಗ? ಯಾಕ ಇಷ್ಟು ವಯಸ್ಸಾಗದೆ ನನ್ನ ಭಾಗ ನಂಗೆ ಕೊಡ್ತೀರ? ಏನು ನಿಮ್ಮ ಮನೆಗೆ ಒತ್ತಾಳ ನಿಂತ್ಕೊಂಡಿದ್ದೀನ? ನಂಗೇನು ಗಾಚಾರ ಏನು ನಿಮ್ಮ ಮನೆಗೆ ದುಡಿಯಾಕ? ನಂಗೆ ಇಷ್ಟ ಇದ್ರೆ ಕೆಲಸ ಮಾಡ್ತೀನಿ, ಇಲ್ಲಾಂದ್ರೆ ಮಲ್ಕೊಂಡು ನಿಂತ್ಕೊತೀನಿ. ಅದನ್ನೆಲ್ಲ ಕೆಳಗ ನೀನ್ಯಾರ? ವಾ ಅತಿ ಆಯ್ತು ನಿಂದು. ನಿಮ್ಮ ಅಮ್ಮನಂಗೆ ಬೀಳ್ತವೆ ನಿನ್ ಕೇಟಗಳೇ. ಅವಳವಳ ಲೇ ಅಂಬುಜ ಬರ ಇಲ್ಲೇ. ಇವಾಗ ಭಾಗ ಇಸ್ಕೊಂಡು ಏನು ಮಾಡ್ತೀಯ ನೀನು? ಅದೆಲ್ಲ ಕದೆ ಬೇಕಾಗಿಲ್ಲ. ನಂಗೆ ಭಾಗ ಬೇಕಂದ್ರೆ ಬೇಕು. ಅಮ್ಮನಂಗೆ ತರಲೆ ಅಮ್ಮನ ಕಮ್ಮಿ ಆತ್ರಲ್ಲ, ಮಗನ ಕಮ್ಮಿ ಆಗುತ್ತ. ತರಲೆ ಬುತ್ತಿ. ಯಾಕೋ ಹೇಳು. ವಾದಿಸ್ತಾ ಬೀಳ್ತಾವೆ ಏಟುಗಳ. ಏನಪ್ಪ ಸಮಯ? ನಿನ್ ಮಗನಿಗೆ ಭಾಗ ಬೇಕಂತೆ. ಅದೇನ ಚಿಕ್ಕನೆ? ಎಷ್ಟು ದಿನ ಅಂತ ನೀವು ಹೇಳ್ಕೊಂಡು ಕೇಳಕತ್ತದ ನಂಗೂ ಭಾಗ ಬೇಕು. ಎಲ್ಲರೂ ಇವಾಗ ಬೇರೆ ಬೇರೆ ಹೋಗಿಲ್ಲ, ನಾವ್ಯಾಕ ಹೋಗ್ಕೊಡ್ತು ಬೇರೆ ಬೇರೆ? ಹೌದೇನಾ? ಆಯ್ತು ಬಿಡು, ಭಾಗ ಇಕ್ಲಿ. ಇವಾಗ ಭಾಗ ಇಕ್ಕಾಗಲ್ಲ. ಯಾಕಾಗಲ್ಲ? ಅವ್ರವ್ರ ಭಾಗ ಅವ್ರವ್ರು ಕೊಟ್ಬಿಟ್ರೆ ಇನ್ನ 2-3 ವರ್ಷ ಭಾಗ ಇಕ್ಕಾಗಲ್ಲ. ಮೋದಿ ಅದೇನೋ ರೂಲ್ಸ್ ಮಾಡೋನೆ, ಒಂದೇ ಮನೆಗಿರೋರ್ಗೆ ಭಾಗ ಇಲ್ಲ ಅಂತ ಅನ್ಬಿಟ್ಟು 2-3 ವರ್ಷ ಭಾಗ ಇಕ್ಕಾಗಲ್ಲ. ಯಾಕಲ್ಲ ಇಂಥ ಜಾಗ ನಂಗಂತ ತೋರಿಸಿ ನಾನು ಗೆಲ್ಮೆ ಹಾಕೊಂತೀನಿ, ಕಟ್ಟೆ ಕಟ್ಕೊಂತೀನಿ. ಪೇಪರಾಗ ಬರ್ಬೇಕು ಶಾನ್ ಬಗ್ರ ಮಗನು ಚಿಕ್ಕೋನ್ಕ ಇಷ್ಟು ಜಾಗ ಆಗದೆ ಅಂತ. ಹಂಗೆ ನೀನೇನು ಕೆಲಸ ಮಾಡಂಗಿಲ್ಲ. ಅದಕ್ಕೆ ಇವಾಗ ಒಂದು ಕೆಲಸ ಮಾಡಿ. ಹೇಳು. ಇವಾಗ ಆ ಮನೆ ಹೆಂಗೂ ಖಾಲಿ ಅದೆ, ಯಾರು ಇಲ್ಲ. ಆ ಮನೆಗೆ ಹೋಗಿ ನೀನಿರು ಆಯ್ತಾ? ನೀನು ನಮ್ಮ ಮನೆಗೆ ಬರೂ ಬೇಡ, ನಮ್ಮ ಮನೆಗೆ ಕೆಲಸ ಮಾಡೂ ಬೇಡ. ಆಗ್ಬೋದು. ಆ ಮನೆಗೆ ಹೋಗಿತ್ಕೋ ಆಯ್ತಾ? ನಮ್ಮ ಮನೆಗೆ ಬರೂ ಬೇಡ, ಕೆಲಸನೂ ಮಾಡಬೇಡ. ಆರಾಮಾಗಿ ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೊಂಡ್ರೆ ಸಾಕಾದ್ರೆ ಮುಳ್ಕೊಂಡು ಸಾಕಾದ್ರೆ ನಿದ್ದೋಗಿ ಬೇಜಾರಾದ್ರೆ ಊರೆಲ್ಲ ಒಂದು ಸುತ್ತಕೊಂಬ. ಆಯ್ತು ಬಿಡು. ಸಾವ್ರೆ ಬೋಕಿ ಬಟ್ಟೆ ಎತ್ಕೊಂಬರೇ. ಇಲ್ಲ ನಮ್ಮ ಮನೆಗೆ ಒಂದು ಬೋಕಿ ಕೊಡಲ್ಲ ನಾವು. ಜಮೀನುಗಳು ಭಾಗ ಆಗಬೇಕು. ಆವಾಗ ಪಾತ್ರ ಸಾಮಾನು ದುಡ್ಡು ಕಾಸು ಒಡವೆ ಎಲ್ಲ ಭಾಗ, ಬಟ್ಟೆ ಬರ ಎಲ್ಲ ಭಾಗ. ಇವಾಗ ನಾವೇನು ಭಾಗ ಕೊಡಲ್ಲ. ಸಾವಿತ್ರಿ ಯಾಕ ನಮ್ಮಮ್ಮನ ಯಾಕೆ ಬರಬೇಕು? ನಮ್ಮಮ್ಮ ನಾವೆಲ್ಲೂ ಕಲ್ಸ್ಕೊಡಲ್ಲ. ನಮ್ಮಮ್ಮನ ಇಲ್ಲೇ ಇರ್ತಾಳೆ. ಲೇ ಗಂಡು ಎಲ್ಲಿದ್ರೆ ಏನರ ಅಲ್ಲಿರ್ಬೇಕು. ಅದೆಲ್ಲ ಆಗಲ್ಲ, ಆ ಕಾಲ ಹೋಯ್ತು. ಇವಾಗ ಏನಿದ್ರು ಮಕ್ಕಳ ಆಸರೆ ಹಾಕಿರ್ಬೇಕು. ನೀನಾಗಲಿ ಅಮ್ಮನಾಗಲಿ. ನಿಮ್ಗೆ ಬೇಡಲ್ಲ, ನಿಮ್ಗಲ್ಲ ನಿನಗೆ ಬೇಡಲ್ಲ. ಹೋಗು ನಿನ್ನ ಪಾರ್ಕ್ ನೀನು ಬದುಕೋ ಹೋಗು. ಅದೆಲ್ಲ ಬದುಕೋ. ನಮ್ಮನೆ ಕೆಲಸ ಮಾಡೋಕೆ ಕಷ್ಟ ತಾನೇ ನಿಂಗ? ಕಷ್ಟನೇ. ಏನು ಯಾವಾಗಲೂ ಕೆಲಸ ಮಾಡ್ಬೇಕಂತ ಇರೋದು? ಅದೇ ನಿಮ್ಮಮ್ಮನವಳೇ 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅಂತ ಹೆಂಗಸು ನಿಮ್ಮಮ್ಮನು. ನಿಮ್ಮಮ್ಮನು ಕರ್ಕೊಂಡು ಹೋಗಿ ಜೊತೆಗೆ. ಇಲ್ಲ ನಾನೆಲ್ಲಿ ಹೋಗಿಲ್ಲಪ್ಪ. ನಂಗೆ ಅದಕ್ಕೆ ಸಂಬಂಧ ಇಲ್ಲ. ಏನು ಮಾವ? ಏನು ಕೂಗ್ತಾ ಇದೀಯಾ? ನಾನು ಬೇರೆ ಇದ್ದೀನಿ. ಇರುವ ಹೇಳಿ. ನೀನು ಬಟ್ಟಿಗೆ ಬರಲಿಲ್ಲ ಎತ್ಕೋ. ನಡಿ ಆ ಮನೆಗಿರೋ, ನಾವು ಇವ್ರ ಜೊತೆಗೆ ಇರೋದು ಬೇಡ. ಇಲ್ಲಪ್ಪ ನಾನು ಬರಲ್ಲ. ಬೇರೆ ಅಂತ ನಾನು ಬರಲ್ಲ. ಲೇ ಗಂಡು ಎಲ್ಲಿದ್ರೆ ಏನರ ಅಲ್ಲಿರ್ಬೇಕು. ಬಾಯ್ ಮುಚ್ಕೊಂಡು ಹೇಳಿ ಮತ್ತೆ ಕೇಳೋ. ನಡಿ. ನಮ್ಮ ಅಮ್ಮನ ಕಳ್ಸಲ್ಲ ಅಂತ ನಾನು ಹೇಳಿದ್ನಲ್ಲ. ತಿರ್ಗಾ ಯಾಕೆ ತಳ್ಳ ಪ್ರಶ್ನೆಗಳಾಗ್ತಾ ಇರೋದು ನೀನು? ನೀರಾ ತಳ್ಳ ಪ್ರಶ್ನೆಗಳಾಗ್ತಾ ಇರೋದು? ನಾನು ಏನ್ರ ನನ್ನ ಇಷ್ಟ. ನಾನು ಬರಲ್ಲ ಮಾವ. ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ. ಇದೇನಾ ಕಡೆ ಮಾತು? ಇದೆ. ಇನ್ನ ನಿಂಕ ಯಾವುದೇ ಸಂಬಂಧ ಇಲ್ಲ. ಡೈವರ್ಸ್ ಕೊಡ್ತೀನಿ ನಾನು ನಿಂಕ. ಆಯ್ತು, ದೇವ್ರು ಒಳ್ಳೇದು ಮಾಡಲಿ. ಹೋಗು. ನಿಂಕ ಯಾವುದೇ ಸಂಬಂಧ ಇಲ್ಲ. ನಾನು ನಿಂಕ ನಾಳೆ ಬೆಳಗ್ಗೆ ಅಷ್ಟೊಳಗೆ ಡೈವರ್ಸ್ ಕೊಡ್ತೀನಿ. ಡೈವರ್ಸ್ ಕೊಡಕ್ಕೆ ಎಷ್ಟಕ್ಕಿದೆಯಾ ಕಾಸುಗಳು ಎಷ್ಟು ಏನಕ್ಕೆ ಬೇಕು? ಡೈವರ್ಸ್ ಕೊಡಕ್ಕ ಕಾಸುಗಳು ಏನಕ್ಕೆ ಬೇಕು? ಲಾಯರ್ ಅಂತ ಸುಮ್ಮನೆ ಡೈವರ್ಸ್ ಕೊಟ್ಬಿಡ್ತಾನ? ಅವನಿಗೆ ಹುಚ್ಚಿರ್ತದ ಲಾಯರ್ಕ? ಇಕ್ಕಿರ್ತಾನೆ ಬಿಡು ಕಾಸು ಗಂಡಿಗ. ದೊಡ್ಡ ಮನುಷ್ಯನು. ಇಕ್ಕಿರ್ತಾನೆ. ಬೇಡ ಬಿಡು. ಡೈವರ್ಸ್ ಅಂತ ಕೊಡೋದು ಬೇಡ. ನಾನು ನೀನು ಮಾತಾಡ್ಸಲ್ಲ, ನೀನು ನಾನು ಮಾತಾಡ್ಸ್ಬೇಡ ಅಷ್ಟೇ. ಇವಾಗ ಆ ಮನೆಗೆ ಓದ್ತವ್ರೆ ಸಾಹೇಬ್ರು. ಊಟಕ್ಕೆ ಏನು ಮಾಡ್ಕೊತಾರ? ಹುಣಸೆ ಸೊಪ್ಪು ತಿಂತ ಕಾಲ ಹಾಕ್ತೀನಿ, ಬೇವಿನ ಸೊಪ್ಪು ತಿಂತ ಕಾಲ ಹಾಕ್ತೀನಿ. ಇವಾಗ ಏನು ನಿಂಕ? ಏನು ಹೇಳು ನಿಂಕ? ಆಗ್ಬೋದು. ಇನ್ನೇನು ಯುಗಾದಿ ಹಬ್ಬ ಹತ್ರ ಬಂತು. ಹುಣಸೆ ಸೊಪ್ಪು ಚೆನ್ನಾಗಿ ಚಿಗುರುತ್ತದೆ, ತಿನ್ಬೋದು. ತಿನ್ನು ಬೇದಿಗ್ಲತ್ಲಿ. ಬೇದಿಗಳನ್ನ ಇರ್ತವೆ, ವಾಂತಿಗಳನ್ನ ಇರ್ತವೆ. ನಂಗೆ ಸಂಬಂಧ ಇಲ್ಲ. ಈ ಮನೆಗಿರೋ ಜನಗಳ್ಗ ನಂಗೆ ಇನ್ನೂ ಯಾವುದೇ ಸಂಬಂಧ ಇಲ್ಲ. 5,000 ಕೊಡ್ತಾ? ಯಾವ್ದು 5,000? ಹೋಗಲೇ ಹೋಗ. ನಂಗೆ ಯಾವುದೂ ಬಾಕಿ ಇಲ್ಲ. ನಾನು ಯಾಕೆ ಕೊಳ್ಳೆ ನಿಂಗೆ 5,000? ಯಾಕೆ ಕೊಳ್ಳೆ ನಾನು ನಿಂಕ? ನೀನು ಬೇರೆ ಇಕ್ಬಿಟ್ಟಿದ್ದೀನಿ, ಬೇರೆ ಬಿತ್ತಿರು. ಲೇ ಅಂಬುತಿ, ನಿನ್ನ ಮಗನ ಜೊತೆ ಓದ್ತೇನೆ? ಇಲ್ಲ ಸ್ವಾಮಿ, ಇಲ್ಲ. ಸರ್ ನಡಿ ಒಳಕ. ಸಾವಿತ್ರಮ್ಮ, ನಿಮ್ಮ ಯಜಮಾನ್ ಜೊತೆ ಓದ್ತೀನಮ್ಮ? ಇಲ್ಲ ಮಾವ. ಸರ್ ನಡಿ ಒಳಕ. ಲೇ ನಿಮ್ಮ ಅಪ್ಪನ ಜೊತೆ ಓದ್ತೀಯಲ್ಲ? ಇಲ್ಲ. ಸರ್ ನಡಿ ಒಳಕ. ಏನು ದೊಡ್ಡ ಮನುಷ್ಯ? ಹೆಂಗೋ ಬೇರೆ ಮನೆ ಮಾಡ್ಕೊಂಬಿಟ್ಟೆ. ನೀನು ಉದ್ಧಾರ ಆಗೋಗ್ಬಿಡ್ತಾನೆ. ಇವನು ಉದ್ಧಾರ ಆಗ್ತಾನೆ, ಊರಾಗಿನ ಜನಗಳನ್ನೂ ಉದ್ಧಾರ ಮಾಡ್ತಾನೆ. ಹೋಗು. ನೀನು ಎಂಥ ಮುಸ್ಲಾನ ನೀನು. ಲೇ ಹೋಗ. ಹೌದಾ? ಎಲ್ಲರೂ ನನ್ನ ಒಂಟಿಗೆ ಮಾಡ್ಬಿಟ್ಟು ಎಲ್ಲ ಹೊರಟೋಗಿತ್ತು. ನಮ್ಮಮ್ಮನೂ ಬರಲ್ಲ ಅಂತೇಳೆ ನನ್ನ ಜೊತೆಗೆ. ನನ್ನ ಹೆಂಡ್ರು ಬರಲ್ಲ ಅಂತೇಳೆ. ಏನು ಇವರೆಲ್ಲ ಇಲ್ಲ ಅಂತಂದ್ರೆ ನಾನೇನು ಬದುಕೋದೇ ಇಲ್ಲ? ಬದುಕೋದೇ ಇಲ್ಲ ನಾನು. ಹೆಂಗೆ ಬದುಕ್ತೀನಿ ನೋಡ್ತಾ ಇರು. ಇದು ನಂದೇ ಮನೆ. ನಂದಿನ ಮೇಲೆ ಈ ಮನೆ. ಹಾಗೂ ಸರೋಜಿ ಮೈ ಮೇಲೆ ದೆವ್ವ ಹೊಲ್ಟೈತಲ್ಲ, ದೆವ್ವನೂ ಇಲ್ಲ ದಿಟ್ರೂ ಇಲ್ಲ. ಇದೇ ನನ್ನ ಮನೆ. ಅಯ್ಯಪ್ಪ, ರಾತ್ರಿ ಬರ್ತವೆ ಅಂತ ಕೇಳಿದ್ನಿ ದೇವ್ಗಳು.
ಇದೇನು ಆಗ್ಲತ್ಲೆ ಬಂದ್ಬಿಟ್ಟವೆ? ಹಾಂ ಶಿಕೋನೇ, ಹಾಂ ಶಿಕೋನೇ. ಯಾರದ ತಾಕತ್ತಿದ್ರೆ ಬಂದು ಎದುರು ನಿಂತ್ಕೊಂಡು ಮಾತಾಡ್ಬೇಕು, ಮುರ್ಗಂಗೆ ನಿಂತ್ಕೊಂಡು ಮಾತಾಡೋದಲ್ಲ. ತಾಕತ್ತಿರ್ಬೇಕು ಈ ಚಿಕ್ಕೋನ್ ಮುಂದೆ ಮಾತಾಡಕ್ಕ. ಹುಷಾರು. ಚಿಕ್ಕೋನಂದ್ರೆ ಏನು ಅನ್ಕೊಂಬಿಟ್ಟಿದ್ದೀರಿ? ತಡಿ ಪಂಡಿತರ ಅಂಗಡಿ ಹತ್ರಕ್ಕೆ ಹೋಗಿ ಬರ್ತೀನಿ. ಏನಾರ ಊಟ ಗೀಟ ಸಿಗ್ತದೇನೋ ಕೇಳೋಣ. ಏನು ಇವ್ರನ್ನ ಕೇಳ್ಕೊಳ್ಳೋದು ನಾನು? ಏನು ಮನೆಯೆಲ್ಲ ರೆಡಿ ಮಾಡಿಸ್ಬಿಟ್ಟವನೆ. ಮುಂಚೆ ಹಿಂಗಿರಲಿಲ್ಲ ಮನೆ, ಇವಾಗ ರೆಡಿ ಮಾಡ್ಸೋಣ ಅನ್ಸುತ್ತೆ. ಇವಾಗ ಚೆನ್ನಾಗಿ ಐತೆ ಮನೆ. ನಿಶಾ ಪುಟ್ಟಿ, ನಿಶಾ ಯಾರು ಕೂಗ್ತಾವ್ರು ನೋಡಮ್ಮ. ನಿಶಾ ಪುಟ್ಟಿ, ನಿಮ್ಮಮ್ಮನ್ನೇ ಸಮಾಚಾರ ಕೇಳಂತಳಾಗೋಗಿದ್ಯಾ? ಎಷ್ಟು ತಾಗೋಗಿದ್ಯಾ ಮುದ್ದು ಕಂದ? ಬೈಲಿ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಯಾವಾಗ ಬಂದ್ರಿ? ಇವಾಗ ಜಸ್ಟ್ ಬಂದೆ. ಬಾಯಿಲಿ ನಿಶಾ ಪುಟ್ಟಿ, ಬಾಯಿಲಿ. ನಾನು ಚೆನ್ನಾಗಿದ್ದೀನಮ್ಮ. ನೀನ್ ಚೆನ್ನಾಗಿದ್ಯಾ? ಹಂಗೆಲ್ಲ ಅನ್ಬಾರ್ದಮ್ಮ, ಆಂಟಿ ಅನ್ಬೇಕು. ತಪ್ಪು, ಹಂಗೆಲ್ಲ ಮಾತಾಡ್ಬಾರ್ದು. ಎಲ್ಲಿ ಸಂಜೆ ಅವರು ಎಲ್ಲೋದ್ರು ನಿಮ್ಮ ಯಜಮಾನ್ರು? ಇಲ್ಲ ಹೊರಗಡೆ ಹೋಗೋರೆ. ಕಾಫಿ ಏನಾದ್ರು ಕುಡಿತೀರಾ? ಇಲ್ಲ ಬೇಡ. ನಿಮ್ಮ ಅತ್ತೆಯವರು ಎಲ್ಲ ಹೊರಗಡೆ ಹೋಗಿರ್ಬೇಕು. ಕೂತ್ಕೊಳ್ರಿ, ಕಾಫಿ ಮಾಡ್ಕೊಂಬರ್ತೀನಿ. ಬಾಯಿಲಿ ಬಾ, ನಾನು ನಿಮ್ಮ ಅಮ್ಮನಲ್ಲ. ನಿಂಗೆ ಏನ್ ಬೇಕು? ಚಾಕ್ಲೇಟಾ? ತಕ್ಕೊಳ್ಳ, ನಡಿ ಅಂಗಡಿಗೆ ಹೋಗೋಣ. ಅದು ಅಮ್ಮ ಹಂಗೆಲ್ಲ ಹೇಳ್ತಾರ? ಏನೋ ಹೇಳ್ತಾಳೆ ಚಿನ್ಕುರ್ಲಿ. ನಿಮ್ಮ ಅಮ್ಮ ನಿನ್ನ ಮೇಲೆ ಇಲ್ಲೇ ಇರ್ತಾಳಂತೆ. ಹಂಗೆಲ್ಲ ಮಾತಾಡ್ಬಾರ್ದು, ಅಮ್ಮ ಬೇಜಾರ್ ಮಾಡ್ಕೊಳಲ್ಲ. ನೀನ್ ಕರ್ಕೊಂಡು ಹೋಗಕ್ ಬನ್ನಮ್ಮ. ನಿಶಾ, ಸುಮ್ಮನೆ ಇರಕ್ಕಾಗಲ್ಲ. ಜಾಸ್ತಿ ಉಬ್ಬಿಸ್ಬಿಟ್ಟಂಗಿದ್ದೀರಾ ನೀವು? ಹಂಗೇನಿಲ್ಲ, ಚಿಕ್ಕ ಮಗು ಅಲ್ಲ, ಅದಕ್ಕೆ. ಇವಾಗ ಹೊಸ್ಕ ನೋಡ್ತಾ ಇದ್ದೀರಲ್ಲ ನೀವು, ಅದಕ್ಕೆ ಹಂಗೆ ಅನಿಸ್ತೈತಿ. ಏನೂ ಇಲ್ಲ, ಮಾಮೂಲಿ ಅವಳು ಹಂಗೆ ಮಾತಾಡೋದು. ನಿಶಾ ಪುಟ್ಟಿ, ಎಷ್ಟು ಮುದ್ದಾಗಿ ಮಾತಾಡ್ತೀಯ ನೀನು? ನಿಶಾ, ಜಾಸ್ತಿ ಆಯ್ತು ನಿಂದು. ಸುಮ್ಮನೆ ಇರಬೇಕು, ಒಬ್ಬರು ಮನ್ಸಿಗೆ ನೋವು ಮಾಡಬಾರ್ದು. ಸುಮ್ಮನೆ ಇರಬೇಕು, ನೀನು ಚಿಕ್ಕ ಪಾಪ ಅಲ್ಲ, ಹಂಗೆಲ್ಲ ಅಮ್ಮನ ಹತ್ರ ಮಾತಾಡಬಾರ್ದು. ಹಂಗೆಲ್ಲ ಮಾತಾಡ್ಬಾರ್ದಮ್ಮ ಅಮ್ಮ ಹತ್ರ. ಎಷ್ಟು ಮಾತಾಡ್ತಾ ಇದೀಯ ನೀನು? ಹೊಡಿತೀನಿ ಇವಾಗ ನಿಂಗೆ. ನಿನ್ನ ಕರ್ಕೊಂಡು ಹೋಗಕ್ಕಮ್ಮ. ಹಂಗೆಲ್ಲ ಮಾತಾಡ್ಬಾರ್ದು ಚಿನ್ನಿ, ನನ್ ತಪ್ಪಾಯ್ತು. ಬಾ ನನ್ನ ಜೊತೆ, ಬಾಮ್ಮ, ನಮ್ಮ ಮನೆಗೆ ಹೋಗೋಣ ಬಾ. ತುಂಬಾ ಮಾತಾಡ್ತಾಳಲ್ಲ? ಮಾತಾಡ್ತಾಳೆ. ಚಿನ್ನ, ಬಾಯ್ಲೆ ಬಾಯ್ಲೆ. ಹಂಗೆಲ್ಲ ಅನ್ಬಾರ್ದಮ್ಮ ಆಂಟಿನ.
ನೀನ್ ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲಮ್ಮ. ಸ್ನೇಹ ಚೆನ್ನಾಗಿ ನೋಡ್ಕೊಂತಾಳ ನಿನ್ನ? ಏನೂ ಇಲ್ಲಮ್ಮ, ನಿಮ್ಮ ಅಪ್ಪನ ಹತ್ರ ಸ್ನೇಹ ಹತ್ರ ಕೇಳಿ ನಿನ್ನನ್ನು ಕರ್ಕೊಂಡು ಹೋಗೋಣ ಅಂತ ಬಂದೆಮ್ಮ. ನನ್ನ ತಪ್ಪಾಗೋಯ್ತಮ್ಮ, ಇನ್ನೊಂದ್ಸರಿ ಹಿಂಗೆಲ್ಲ ಮಾಡಲ್ಲ ಆಯ್ತಾ? ಇನ್ಮೇಲೆ ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಯಾರೋ ಬಂದವ್ರೆ ನಮ್ಮ ಮನೆಗೆ. ಅತ್ತೆ ಚೆನ್ನಾಗಿದ್ದೀರತ್ತೆ? ದೆವ್ವನೇ ಸ್ನೇಹಿ. ಎಲ್ಲಿ ದೆವ್ವ? ಎಲ್ಲಿ? ಈಗಳೇ ಇವಳೇ ನನ್ನ ದೊಡ್ಡ ಸೊಸೆ, ಅಂದರೆ ನಿಮ್ಮ ಯಜಮಾನ್ ಮೊದಲೇನ್ರು. ಇವಳೆ ದೀಪಾಲಿ. ದೆವ್ವಾಗ ಬಂದ್ಬಿಟ್ಟೊಳ್ಳೆ. ಅಯ್ಯೋ ನೀವು ಅಟ್ಟ ಹೋಗ, ದೆವ್ವ ಅಲ್ಲ ಅದು, ನಿಜವಾದ ಮನುಷ್ಯನು. ದೆವ್ವಾಗ ಬಂದ್ಬಿಟ್ಟೊಳ್ಳೆ, ನಂಗೆ ದಿಗ್ಲಾತದ್ಲೆ ಸ್ನೇಹಿ. ಅತ್ತೆ ಚೆನ್ನಾಗಿದ್ದೀರಾ? ಅಲ್ಲಮ್ಮ, ನಾವೇನು ಮಾಡಬಾರ್ದು ಪಾಪ ಮಾಡಿದ್ರಂತ ಇಲ್ಲಿ ಬಂದು ಕೂತಿದ್ದೀಯಮ್ಮ. ಹಾಂ, ದೆವ್ವ ಪೀಡೆ ಪಿಸಾಸಿ ಅಂದರೆ ನಮ್ಗೆ ಮೊದಲೇ ದಿಗ್ಲು. ನಮ್ಮ ಅಕ್ಕನು ಮಾಟ ಮಂತ್ರ ಮಾಡೋಳು, ಅವಳ ಮಕ್ಕ ಮುಚ್ಚೋಗ ಇವತ್ತೇ ಊರಿಗೆ ಹೋಗೋಳು. ಇವತ್ತೆಲ್ಲ ನಿನ್ನೆ ಹೋಗಿತ್ತು. ಇವಳೇನು ದೆವ್ವಾಗ ಬಂದಿಲ್ಲಿ ಕೂತ್ಬಿಟ್ಟವಳೆ. ನನ್ನ ಮಗನ ಬೇರೆ ಟೈಮ್ಗಿಲ್ಲ, ಏನು ಮಾಡೋದು? ಅತ್ತೆ ದೆವ್ವ ಅಲ್ಲ ಅತ್ತೆ, ನಾನತ್ತೆ ದೀಪಾ. ಮುಂದುವರಿಯುವುದು